Hey guys, very good afternoon. Another day, another vlog, but no happiness, no energetic, no enthusiasm. ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಕಾಣುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ನೀವು ಆ್ಯಕ್ಚುಲಿ ನೋಡಿದ್ದೀರಾ ಸತೀಶ್ ಬರ್ಡೇ ವ್ಲಾಗು. ಸತೀಶ್ ಬರ್ಡೇ ಆದಮೇಲೆ ಸುಮಾರು ನಡೆದಿದೆ ನನ್ನ ಲೈಫಲ್ಲಿ. ಏನೇನಾಯಿತು ಏನು ಎತ್ತ ಪ್ರತಿಯೊಂದು ಇನ್ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಮತ್ತೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಕಣ್ಣು ದೃಷ್ಟಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಎಲ್ಲನೂ ಆಗೋಯ್ತು. ನನ್ನ ಬರ್ಡೇ ಜೊತೆಗೆ ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ, 7-8 ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಸತೀಶ್ ಬರ್ಡೇ ಗುರುವಾರ, ನಂದು ಬರ್ಡೇ ಗುರುವಾರ. ನನ್ನ ಬರ್ಡೇಗೂ ಸತೀಶ್ ಬರ್ಡೇಗೂ ಒಂದು ವಾರ ಗ್ಯಾಪ್ ಇತ್ತು. ಒಂದು ವಾರದಲ್ಲಿ ಒಂದು ವಾರ ಕಡಿಮೆ ಅಂದರೂ 4 ವೀಡಿಯೋಗಳನ್ನ ಮಾಡಿದ್ದೆ. ಎಲ್ಲ ಹೋಯಿತು, ಎಲ್ಲ ವೀಡಿಯೋಗಳು ಹೋಯಿತು. ನಾನು ಮತ್ತೆ ಯಾಕೆ ಹಿಂಗೆ ಆಗ್ತಾಯಿದೆ ನನ್ನ ಲೈಫಲ್ಲಿ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ ಥರನೇ ಆಗ್ತಾಯಿದೆ. ಈ ರೀತಿ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ, ಅದೇ ರೀತಿ ಆಗ್ತಾಯಿದೆ. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಸೌಂಡು ಕಿರಿಕಿರಿ ಡಿಸ್ಟರ್ಬೆನ್ಸು ತುಂಬ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಬರ್ಡೇ ಆಯಿತು, ಜನದ ಕಣ್ಣು ದೃಷ್ಟಿ ಏನೋ, ನನಗೆ ಲೈಟಾಗಿ ಆ್ಯಕ್ಸಿಡೆಂಟ್ ಕೂಡ ಆಯಿತು, ಜೊತೆಗೆ ಫೋನ್ ಕೂಡ ಹಾಳಾಯಿತು, ಜೊತೆಗೆ ವೆರಿ ಬ್ಯಾಡ್ ಹುಷಾರು ಕೂಡ ತಪ್ಪಿದೆ. ಸೊ ಈಗ ನಾವು ಬೆಟರ್. ಯಾಕೆ ಏನಾಯಿತು ಏನು ಎತ್ತ 7-8 ವೀಡಿಯೋಸ್ ಎಲ್ಲ ಡಿಲೀಟ್ ಆಯಿತು. ಫೋನ್ ಹಾಳಾಯಿತು ಅಂದೆ. ಫೋನ್ ಹಾಳಾಯಿತು ಮೀನ್ಸ್ ಎಲ್ಲ ಹೋಯಿತು. ನೋಡಿದ್ರ ಕಾಲು ಆ್ಯಕ್ಸಿಡೆಂಟ್ ಕೂಡ ಆಗಿದೆ, ನನಗೆ ಹುಷಾರಿಲ್ಲ. ನನ್ನ ಬರ್ಡೇ ವ್ಲಾಗು ಕೂಡ ನಿಮ್ಮ ಹತ್ರ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ. ಒಟ್ಟಿನಲ್ಲಿ 7-8 ವೀಡಿಯೋಗಳು ಡಿಲೀಟ್ ಆಗಿದೆ. ನನ್ನ ಫೋನ್ ಹಾಳಾಯಿತು. ಏನಾಯಿತು ಏನೋ ಎಲ್ಲ ರೀಸೆಟ್ ಆಯಿತು, ರೀಅರೇಂಜ್ ಆಯಿತು, ರೀಸ್ಟಾರ್ಟ್ ಆಯಿತು, ಏನೇನೋ ಆಗೋಯ್ತು. ಏನೇನಾಯಿತು ಏನು ಎತ್ತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಇದೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿದ್ನಲ್ಲ, ಆ ಥರದ ಮಾತ್ರ ವೀಡಿಯೋ ಇದೆ. ಸೊ ಎಲ್ಲ ವೀಡಿಯೋ ಡಿಲೀಟ್ ಆಯಿತು ಗೈಸ್. 8 ವೀಡಿಯೋ ಇತ್ತು, 8-12 ವೀಡಿಯೋ ಇತ್ತು. ಎಲ್ಲ ವೀಡಿಯೋಗಳು ಡಿಲೀಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರಹ. ಸೊ ತುಂಬ ಬೇಜಾರಾಗ್ತಾಯಿದೆ. ಎಲ್ಲನೂ ಅನುಭವಿಸ್ಬೇಕು, ಎಲ್ಲದಕ್ಕೂ ರೆಡಿಯಾಗಿರಬೇಕು ಲೈಫಲ್ಲಿ. ತುಂಬ ಬೇಜಾರಾಯಿತು. ಸತೀಶ್ದು ಬರ್ಡೇದು ಒಂದೇ ವ್ಲಾಗು ನನ್ನ ಹತ್ರ ಕರೆಕ್ಟಾಗಿ ಇದ್ದಿದ್ದು, ಅದು ಒಂದು ಅಪ್ಲೋಡ್ ಮಾಡಿದ್ದೀನಿ. ಏನೇನಾಯಿತು ಏನು ಎತ್ತ ಮಂದೇವ್ರ ಗುಡಿಗೆ ಹೋಗಿದ್ವಿ, ಪ್ರತಿಯೊಂದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸೊ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ನನಗೆ ಗ್ರಾಚಾರ ಸರಿ ಇಲ್ಲ ಅಂತ ಕಾಣುತ್ತೆ. ಇದು ನನ್ನ ಬರ್ಡೇ ಹಿಂದಿನ ದಿನ. ಗೋಡೌನಲ್ಲಿ ಫುಲ್ ಕೆಲಸ ಇತ್ತು. ನಾನು ಕೂಡ ವಾಕ್ ಹೋಗ್ಬಿಟ್ಟು ಬಂದು ಫುಲ್ ದಿನಸಿ ತಂದಿದ್ರು. ಬಿಕಾಸ್ ಆಫ್ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ. ನಾನು ಯಾವತ್ತೂ ಕೆಲಸ ಮಾಡೋಕ್ಕೆ ಮೈಗಳ್ತನ ಯಾವತ್ತೂ ಮಾಡಲ್ಲ. 25 kg ಸಕ್ಕರೆ ಮೂಟೆ ಆರಾಮ್ಸೆ ಎತ್ಕೊಂಡು ಹೋಗಿ ಇಡ್ತಾಯಿದ್ದೀನಿ. ಸೊ ನಾನು ಕೇಳ್ಕೊಳ್ಳೋದು ಭಗವಂತನ ಹತ್ರ ಆರೋಗ್ಯ ಕೊಡು, ಆಯಸ್ ಕೊಡು ಅಷ್ಟೇ. ಸೊ ಎಲ್ಲ ದಿನಸಿ ಎಲ್ಲ ಲೋಡ್ ಮಾಡಿ ಇಟ್ಟಾದಮೇಲೆ ಅರ್ಲಿಯಿಂದ ಮಾರ್ನಿಂಗ್ ಎನರ್ಜೆಟಿಕ್ಕಾಗಿ ವಾಕ್ ಬಂದಿದ್ದೀನಿ. ಬೇಗನೆ ವಾಕ್ ಬಂದೆ. ಆ್ಯಕ್ಚುಲಿ ಇವತ್ತು ಬರ್ಡೇ ಸ್ಪೆಷಲ್ ಡೇ. ಬೇಗ ಕೆಲಸ ಮಾಡಿ ಬೇಗ ವಾರ ಪೂಜೆ ಮಾಡೋಣ ಅಂತ ಚಾರು ಹಿಂದೆ ಬರ್ತಾಯಿದ್ಲು, ನೋಡ್ತಾ ನಿಂತಿದ್ದೆ. ಯಾಕಂದರೆ ಈ ದಾರಿಗಳಲ್ಲಿ ಓಡಾಡುವಾಗ ನೋಡ್ಕೊಂಡು ಓಡಾಡಬೇಕಾಗತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳು ಬಂದರೆ ರೋಡಲ್ಲಿ ಮೊಟ್ಟೆ ಹೊಡೆಯೋದು, ಅವೇನು ನಿಂಬೆಹಣ್ಣು ಹೊಡೆಯೋದು, ಆಮೇಲೆ ಏನೋ ಮಡಕೆ ಕುಡಿಕೆ ಚಚ್ಚೋದು, ಈ ಥರದ್ದೆಲ್ಲ ಮಾಡಿರ್ತಾರೆ. ಸೊ ಲೈವಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮಕ್ಕಳು ಮರಿ ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ. ರೋಡ್ ಯಾರಪ್ಪಂದು ಅಲ್ಲ, ಗೌರ್ನಮೆಂಟ್ದು. ಬಟ್ ನೋಡಿ ಇವ್ರುಗಳು ಮಾಡಿರೋ ಕತೆ ನೋಡಿ. ಯಾವುದೋ ಇದು ಮಡಕೆ ಅಂತ ಅನ್ಕೋತೀನಿ, ಮೇ ಬಿ ಮೊಟ್ಟೆ, ಹಸಿ ಮೊಟ್ಟೆ, ಮಡಕೆ ಏನೇನೋ ಹೊಡೆದಿದ್ದಾರೆ ರೋಡ್ ದಾರೀಲಿ. ನನಗಂತೂ ನಂಬ್ತಿರೋ ಬಿಡ್ತಿರೋ ನನ್ನ ಫೋನ್ ಹಾಳಾಯಿತು, ಜೊತೆಗೆ ನಾನು ಮಾಡಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಯಿತು, ಜೊತೆಗೆ ನಾನು ಹುಷಾರು ತಪ್ಪಿ 2-3 ದಿನ ಸಫರ್ ಪಟ್ಟೆ. ಏನು ಅಂತ ನನಗೆ ಅರ್ಥನೇ ಆಗಲಿಲ್ಲ. ನಾನು ಹಿಂದಿನ ದಿನವೇ ಹೇಳಿದೆ ಗೋಡೌನಲ್ಲಿ ತುಂಬ ಆರ್ಡರ್ ಇತ್ತು, ಕೆಲಸಗಳಿತ್ತು ಅಂತ. ಜೊತೆಗೆ ಇವತ್ತು ನನ್ನ ಹುಟ್ಟಿದಬ್ಬ.
ನಾನು ಹುಟ್ಟಿದ ಹಬ್ಬದಲ್ಲೂ ನಾವು ಅನಾಥಾಶ್ರಮ ಮಕ್ಕಳಿಗೆ ಊಟ ಕೊಡ್ತೀವಿ ಅಂತ ಒಂದು ವಾರ ಮುಂಚೆನೇ ಬರೆಸಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ ಸತೀಶ್ ಬರ್ಡೇ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸತೀಶ್ ಬರ್ಡೇ ದಿನವೇ ನಾವು ಅವ್ರಿಗೆ ಸ್ವಲ್ಪ ಅಮೌಂಟೆಲ್ಲ ಕೊಟ್ಟು ಬಟ್ಟೆಗೆ ಅಂತ ಸೊ ಆರ್ಡರ್ಸ್ ಎಲ್ಲ ಪ್ಲೇಸ್ ಮಾಡಿ ಬಂದಿದ್ವಿ. ಜೊತೆಗೆ ಪಾರ್ಟಿ ಆರ್ಡರು ಇತ್ತು. ಸೊ ಪುಳಿಯೋಗರೆ, ಬಿಸಿಬೇಳೆಬಾತ್, ಇದು ಮಹಾಜನ ಕಾಲೇಜ್ಗೆ ಆರ್ಡರ್ ಇದ್ದಿದ್ದು. ವೆಜ್ ಪಲಾವ್ ಈ ಥರದ್ದೆಲ್ಲ ಸುಮಾರು ವೆರೈಟೀಸ್ ಆಫ್ ಆರ್ಡರ್ ಇತ್ತು. ಸತೀಶ್ ಇಷ್ಟು ಬ್ಯುಸಿ ಇದ್ದರು. ನನಗೆ ಒಂಥರ ಮನಸ್ಸಲ್ಲಿ ಅಳುಕಿತ್ತು, ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ. ಬಟ್ ಏನೋ ಗೊತ್ತಿಲ್ಲಪ್ಪ, ಇದೊಂಥರ ಎಮೋಷ್ನಲ್ ಬರ್ಡೇ ಅಂತ ಅನ್ಬೋದು. ಇಷ್ಟು ವರ್ಷ ಜೀವನದಲ್ಲಿ, ಇಷ್ಟು ವರ್ಷ ಮದುವೆ ಲೈಫಲ್ಲಿ ಸತೀಶ್ ನನಗೆ ಅಂತ ಯಾವತ್ತೂ ಸರ್ಪ್ರೈಸ್ ಕೊಟ್ಟಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ಅವರು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಜೊತೆಗೆ ನಾನು ಕೂಡ ಕೆಲಸ ಮಾಡಿಕೊಡ್ತಾಯಿದ್ದೀನಿ. ಹೋಳಿಗೆ ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಬೇಳೆ ಹೋಳಿಗೆ ಅದನ್ನು ಬೇಯಿಸ್ತಾ ಇದ್ದೀನಿ. ಏನಂತಂದರೆ ಹೇಳೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ ಇವತ್ತಂತೂ. ಈ ಬರ್ಡೇ ದಿನವೇ ನನಗೂ ತುಂಬ ಕೆಲಸ ಇರುತ್ತೆ. ಮಕ್ಕಳನ್ನ ಇನ್ ಟೈಮ್ಗೆ 8 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು. ಇಬ್ರಿಗೂ 8-8:15ಗೆ ವ್ಯಾನು ಬಸ್ಸು ಬರುತ್ತೆ. ಇಬ್ರಿಗೂ ರೆಡಿ ಮಾಡಬೇಕು. ತಿಂಡಿ ಏನೂ ಮಾಡಲಿಲ್ಲ, ಏನು ಸ್ಪೆಷಲ್ ಮಾಡಲಿಲ್ಲ. ಬಿಕಾಸ್ ನನ್ನ ಮಗನಿಗೆ ಬಿಸಿಬೇಳೆಬಾತ್ ಫೇವ್ರೇಟ್ ಇತ್ತು, ವೆಜ್ ಪಲಾವ್ ಇತ್ತು. ನನ್ನ ಮಗಳಿಗೆ ಪುಳಿಯೋಗರೆ ಅವಳ ಫೇವ್ರೇಟ್ ಇತ್ತು. ಇಷ್ಟೆಲ್ಲ ವೆರೈಟಿ ಇರುವಾಗ ನಾನು ಯಾಕೆ ನನಗೆ ಅಂತ ನಾನು ಏನು ಮಾಡ್ಕೊಳ್ಳಿ. ಏನು ಸ್ವೀಟೂ ಮಾಡಲಿಲ್ಲ. ಸತೀಶ್ ಬರ್ಡೇಲಿ ಖೀರ್ ಮಾಡಿದ್ದೆ, ನೀವೆಲ್ಲ ನೋಡಿದ್ರಿ. ಸೊ ಖೀರನ್ನು ಕೂಡ ನಾನು ಪ್ರಿಪೇರ್ ಮಾಡಲಿಲ್ಲ. ಜಾಮೂನ್ ಮಾಡೋಣ ಅಂದ್ಕೊಂಡೆ, ಬಟ್ ಜಿಲೇಬಿ ಮಾಡ್ತಾಯಿದ್ರು ಗೋಡೌನಲ್ಲಿ. ಇವತ್ತು ಸಂಜೆ ಮಕ್ಕಳಿಗೆ, ಅನಾಥ ಮಕ್ಕಳಿಗೂ ಕೂಡ ಜಿಲೇಬಿ ಕೊಡಬೇಕಾಗಿತ್ತು. ಹಾಗಾಗಿ ನಾನು ಏನು ಮಾಡೋಕ್ಕೋಗಲಿಲ್ಲ. ಫಟ ಅಂತ ಕೆಲಸ ಮುಗಿಸ್ದೆ, ಮನೆ ಕೆಲಸ ಮುಗಿಸ್ದೆ, ವಾರ ಪೂಜೆಗಳನ್ನ ಮಾಡಿಕೊಂಡೆ. ದೇವ್ರ ಮನೆಗೆ ಹಿಂದಿನ ದಿನವೇ ಹೂವು ಆ ಥರದ್ದೆಲ್ಲ ತಂದಿಟ್ಕೊಂಡಿದ್ದೆ. ಸೊ ಈ ಜೂನು ಜುಲೈ ಬಂದರೆ ನಮಗೆ ಒಂಥರ ಹಬ್ಬದ ಥರ ಅನಿಸುತ್ತೆ. ಫಸ್ಟಿಗೆ ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ, ಆಮೇಲೆ ಸತೀಶ್ ಬರ್ಡೇ, ಆಮೇಲೆ ನನ್ನ ಬರ್ಡೇ. ಶರಣಂ ಗುರುವೇ ಶರಣಂ. ಒಂಥರ ಫೆಸ್ಟಿವಲ್ ಥರನೇ ಎಲ್ಲ ಥರ ದೀಪಾರಾಧನೆ, ತುಪ್ಪದ ಬತ್ತಿ ಆರಾಧನೆ, ತೆಂಗಿನಕಾಯಿ ದೀಪ ಆರಾಧನೆ. ಇವತ್ತು ನನಗೆಲ್ಲ ಥರ ಮಾಡಬೇಕು ಅನ್ನಿಸ್ತು. ಜೊತೆಗೆ ಇವತ್ತು ನೈವೇದ್ಯಕ್ಕೆ ಹಾಲು, ಬಿಸಿ ಬಿಸಿ ಒಬ್ಬಟ್ಟು, ನಾನೇ ನನ್ನ ಕೈಯಾರ ಬೇಯಿಸಿರೋ ಅಂಥ ಒಬ್ಬಟ್ಟು, ಜಿಲೇಬಿ ಎಲ್ಲನೂ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟು ಮಂಗಳಾರತಿ ಮಾಡಿದೆ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಅರ್ಲಿ ಇನ್ ದ ಮಾರ್ನಿಂಗ್ 2 ಗಂಟೆ ಇವತ್ತು ನಾನು ಎದ್ದಾಗ. ಸೊ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಈ ಡ್ರೆಸ್ನ. ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ. 8 ಗಂಟೆಗೆಲ್ಲ ಪೂಜೆ ಮುಗಿಸ್ದೆ. ಬಟ್ ಆ್ಯಕ್ಚುಲಿ ನನ್ನ ಬರ್ಡೇ ವ್ಲಾಗ್ ಇದಲ್ಲ, ನಾನು ಡೀಟೇಲಾಗಿ ಬೇರೆ ವ್ಲಾಗ್ನ ಮಾಡಿದ್ದೆ, ಒಂದು 45-50 ನಿಮಿಷದ್ದು. ಅದೆಲ್ಲ ಡಿಲೀಟ್ ಆಗಿದೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಲೋಡ್ ಮಾಡಿದ್ದೆ ನನ್ನ ಬರ್ಡೇ ದಿನ, ಅದೆಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡು ವ್ಲಾಗ್ನ ಮತ್ತೆ ನಾನು ಎಡಿಟ್ ಮಾಡ್ತಾ ಇರೋದು. ತುಂಬ ಬೇಜಾರಾಯಿತು. ಹಿಂಗೆ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. 7-8 ವೀಡಿಯೋ ಡಿಲೀಟ್ ಆಯಿತು. ಏನೋ ಗೊತ್ತಿಲ್ಲಪ್ಪ, ನನ್ನ ಟೈಮ್ ಸರಿ ಇಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಹಿಂಗಾಗಿದೆ ಅಂತ ದೇವರು ನನಗೆ ವರ ಪ್ರಸಾದ ಕೊಡ್ತು. ನೋಡಿದ್ರಾ, ಅಬ್ಸರ್ವ್ ಮಾಡಿದ್ರಾ? ನನಗಂತೂ ತುಂಬ ಖುಷಿಯಾಯಿತು. ಇದೆಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬೇಗ ನೀಟಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಇವತ್ತು ಈ ಹಾರನ ವೇರ್ ಮಾಡೋಣ ಅಂತ. ಮತ್ತು ನಾನು ಮೈಸೂರು ಸಿಲ್ಕ್ ಸೀರೆ ನನ್ನ ಬರ್ಡೇಗೆ ಅಂತ ಸತೀಶ್ ಕೊಡಿಸಿದ್ರು, ಅದನ್ನು ಹಾಕ್ಕೊಂಡಿದ್ದೆ. ನಾನು ಅಂದೆ ಇವತ್ತಿನ ಬರ್ಡೇ ತುಂಬ ಸ್ಪೆಷಲ್, ವೆರಿ ಎಮೋಷ್ನಲ್, ವೆರಿ ಹಾರ್ಟ್ ಟಚಿಂಗ್. ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಯಾಕಂದರೆ ಸತೀಶು ಇಷ್ಟು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಗೋಲ್ಡ್ ಗಿಫ್ಟ್ ಕೊಟ್ಟರು ಅಥವಾ ಸಿಲ್ವರ್ ಗಿಫ್ಟ್ ಕೊಟ್ಟರು ಅಥವಾ ಸೀರೆ ಗಿಫ್ಟ್ ಕೊಟ್ಟರು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಬರ್ಡೇಗೆ ಅವರು ಗೋಲ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್. ನನ್ನ ಲೈಫಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತೂ ಅವ್ರು ನನಗೆ ಈ ಬರ್ಡೇಗೆ ಅಥವಾ ಇವತ್ತು ನನಗೆ ಹಿಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ವಿಶ್ ಮಾಡ್ತಾರೆ. ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ, ನನಗೆ ಊಟ ತಿಂದ್ಯಾ ಅಂತಲೂ ಕೇಳೋದಿಲ್ಲ. ಬಟ್
ಡ್ರಾಸ್ಟಿಕ್ ಚೇಂಜ್ ಈ ಸಲ. ಅದೇ ನಾವೇನೋ ಅಂದ್ಕೋಬಾರ್ದು ಲೈಫಲ್ಲಿ, ಅದೆಲ್ಲ ಆಗತ್ತೆ. ಸೊ ಮೈಸೂರು ಸಿಲ್ಕ್ ಸೀರೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಮುತ್ತಿನ ಓಲೆ ಜುಮ್ಕಿ ಹಾಕ್ಕೋಬೇಕು, ಮಾಟಿ ಹಾಕ್ಕೋಬೇಕು ಅನ್ನಿಸ್ತು. ಎಲ್ಲನೂ ಹಾಕ್ಕೊಂಡು ವೇರ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಚಾರು ಇದ್ಲು, ಅವಳಿಗಿನ್ನ ವ್ಯಾನ್ ಬಂದಿರಲಿಲ್ಲ. ಸ್ವಲ್ಪ ಬಾಯಲ್ಲಿ ವೀಡಿಯೋ ಮಾಡಿಕೊಡು ಅಂದೆ, ವೀಡಿಯೋ ಮಾಡಿಕೊಟ್ಲು. ನಾನು ಆಗಲೇ ಅಂದಾಗ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೆ, 48 ನಿಮಿಷದ ವೀಡಿಯೋ ಮಾಡಿದ್ದೆ. ಬಟ್ ಇದು ಸೇರಿ 8 ವೀಡಿಯೋ ಡಿಲೀಟ್ ಆಗಿದೆ. ಆಮೇಲೆ ಚಾರು ಫಂಕ್ಷನ್ ಮಾಡಲ್ವಾ ಅಂತ ಕೇಳ್ತಿದ್ರಿ, ಅದಕ್ಕೊಂದು ಕ್ಲಾರಿಟಿ ವೀಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗಿದೆ. ಇನ್ನೊಂದ್ಸಲ ಯಾವಾಗಲಾದರೂ ಮಾಡ್ತೀನಿ, ಆ ಕಮೆಂಟ್ ಇದ್ದರೆ ನೋಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಜೊತೆಗೆ ಚಾರು ಬರ್ಡೇ ಬಂದಿತ್ತು, ಅದ್ರದ್ದು ಶಾಪಿಂಗ್ 2 ದಿನ ಶಾಪಿಂಗ್ ಮಾಡಿದ್ವಿ, ಅದೂ ಕೂಡ ಡಿಲೀಟ್ ಆಗಿದೆ. ನಾನು ಒಂದೇನಾದರೂ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ, ನನಗೆ ಯಾರೂ ಗಿಫ್ಟ್ ಕೊಡಲ್ಲ, ನಾನು ಎಲ್ರಿಗೂ ಗಿಫ್ಟ್ ಕೊಡ್ತೀನಿ. ಸತೀಶ್ಗೆ ನಾನು ಆ್ಯಕ್ಚುಲಿ ಚೈನ್ ಗಿಫ್ಟ್ ಮಾಡಿದ್ದೆ. ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೆ, ಎಲ್ಲ ಹೋಯಿತು, ಏನೂ ಮಾಡೋಕ್ಕಾಗಲ್ಲ. ಸೊ ಇರೋದನ್ನೇ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ವ್ಲಾಗ್ ಮಾಡಬೇಕಲ್ವ ಗೈಸ್. ಈಗ ಒಂದು ಕೆಲಸ ಅಂತ ಒಪ್ಕೊಂಡ್ಮೇಲೆ ಆ ಕೆಲಸಕ್ಕೆ ನಾವು 100% ನಾವು ಎಫೆಕ್ಟ್ನ ಕೊಡಬೇಕಾಗತ್ತೆ. ನಾವು ಅದಕ್ಕೆ 100% ಕೊಟ್ಟಾಗಲೇ ಅದರಿಂದ ನಾವೇನೋ ಒಂದು ಪ್ರತಿಫಲನ ಅನುಭವ್ಸೋಕ್ಕಾಗೋದು. ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಕಷ್ಟಪಡ್ತಾ ಇದ್ದೀನಿ, ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡೋಣ ಅಂತ. ನನ್ನ ಹತ್ರ ಎಷ್ಟಿತ್ತೋ ಅಷ್ಟು ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ, ಸೀರೆ ಕಲರ್ ಹೇಗಿದೆ, ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನಾನಂತೂ ಅಂದ್ಕೊಂಡಿರಲಿಲ್ಲ ಇವತ್ತು ಈ ಥರ ಎಲ್ಲ ಆಗುತ್ತೆ ನನ್ನ ಲೈಫಲ್ಲಿ ಅಂತ. ಅಂದ್ಕೊಳ್ದೇ ಇರೋದೇ ಆಗೋದು. ಜೀವನದಲ್ಲಿ ಯಾವುದೂ ಅಂದ್ಕೋಬಾರ್ದು, ಎಕ್ಸ್ಪೆಕ್ಟ್ ಇಟ್ಕೋಬಾರ್ದು. ಏನೆಲ್ಲ ಅನ್ಎಕ್ಸ್ಪೆಕ್ಟೆಡ್ಗಳೇ ಲೈಫಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಆಗೋಂಥದ್ದು ಅಂತಲೇ ಹೇಳ್ಬೋದು. ಸೊ ಫೈನಲಿ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ಹೇಳಿ. ಕಪ್ ಕೇಕೆಲ್ಲ ತರಿಸಿ ಇವತ್ತು ಹಾಗೇ ಸಿಂಪಲಾಗಿ ಒಂದು ಸೆಲೆಬ್ರೇಷನ್ ಥರ. ಸೊ ಸತೀಶ್ ಏನಂತ ವಿಶ್ ಮಾಡಿದ್ರು ಕಣ್ಣಂಚಲಿ ನಿಜಕ್ಕೂ ಹತ್ಕೊಂಡೆ ಇವತ್ತು, ನೀವೇ ಕೇಳಿ. ವಿಶ್ ಯು ಹ್ಯಾಪಿ ಬರ್ತಡೇ, ಆರೋಗ್ಯ ಆಯುಷ್ ಕೊಟ್ಟು ನನ್ನ ಆಯುಷು ನಿಮಗೆ ಕೊಡಲಿ ದೇವರು. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೆಲ್ಲ ಯಾವತ್ತೂ ಅವರು ಮುಖ ಕೊಡಲ್ಲ, ಮಾತಾಡಲ್ಲ, ಆಮೇಲೆ ಫೇಸ್ ಟು ಫೇಸ್ ನಿಂತ್ಕೊಳ್ಳಲ್ಲ, ವಿಡಿಯೋದಲ್ಲಿ ಯಾವತ್ತೂ ಮಾತಾಡಲ್ಲ. ಬಟ್ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಿದ್ದು ಈ ರೀತಿ ವಿಶ್ ಮಾಡಿದ್ದು. ಅವ್ರ ಆಯಸ್ಸಂತೂ ನಂಗೆ ಬೇಡ, ನನ್ನ ಆಯಸ್ಸೇ ಅವ್ರಿಗಿರಲಿ. ಅವ್ರ ಕಣ್ಮುಂದೆ ನಾನೇ ಬೇಗ ಹೋಗಿ, ನಾನು ಅಂತಲ್ಲ ಎಲ್ಲ ಗೃಹಿಣಿಯರು ಕೇಳ್ಕೊಳ್ಳೋದು ಇದನ್ನೇ. ಸೊ ಥ್ಯಾಂಕ್ ಯು, ಲವ್ ಯು. ಸೊ ತುಂಬ ಬೇಜಾರಾಯಿತು, ಒಂದು ವಾರದಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ನಲ್ಲ, ನನ್ನ ಫೋನ್ ಹಾಳಾಯ್ತಲ್ಲ ಅಂತೆಲ್ಲ ತುಂಬ ತುಂಬ ಸಫರ್ ಪಟ್ಟಿದ್ದೆ. ಏನೂ ಮಾಡೋಕ್ಕಾಗಿಲ್ಲ, ಬಿಟ್ಟಾಕಿ ಗೈಸ್. ಒಂದೇನೋ ಕೆಟ್ಟದಾಗುತ್ತೆ ಅಂದರೆ ಮುಂದೆ ಒಂದೇನೋ ಒಳ್ಳೆಯದಾಗುತ್ತೆ ಅಂತ ನಂಬ್ಕೋಬೇಕು. ನಾನು ಆ ನಂಬಿಕೆ ಭರವಸೆಯಲ್ಲೇ ಇದ್ದೀನಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಬಂದರು. ತುಂಬ ಕೆಲಸ ಇತ್ತು ಅವ್ರಿಗೆ, ಆ್ಯಕ್ಚುಲಿ ತುಂಬ ಕೆಲಸ ಇತ್ತು. ಸೊ ಕರ್ಕೊಂಬಂದರು, ಕರ್ಕೊಂಡೋಗಿ ಅಂದಿದ ತಕ್ಷಣ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಚಾಮುಂಡಮ್ಮನ ದರ್ಶನ ನೀವು ಮಾಡಿ ಅಂತ ಸಣ್ಣ ಪುಟ್ಟ ವೀಡಿಯೋನ ಮಾಡ್ಕೊಂಡಿದ್ದೀನಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನಮಗೆ. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ಕಡೆ ತೊಗೋತೀನಿ, ಕೈಗೆ ದಾರ ಎಲ್ಲ ಕಟ್ಟಿಸ್ಕೊಂಡು. ಸುಮಾರು ಜನ ನಂದು ಸರದ್ದು ವಿಡಿಯೋ ಹಾಕಿ ಅಂತ ಕೇಳ್ತಾಯಿದ್ರಿ. ದೃಷ್ಟಿ ಆಯಿತೋ ಅಥವಾ ಏನಾಯಿತು ಅಂತ ಗೊತ್ತಿಲ್ಲ, ನಂದು ಚೈನ್ ಕೂಡ ಕಟ್ಟಾಯಿತು ಇವತ್ತಿನ ದಿನ. ದೇವಸ್ಥಾನದಿಂದ ಬರವಾಗ ಕಟ್ಟಾಯಿತೋ ಎಲ್ಲಿ ಕಟ್ಟಾಯಿತು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಹಾಕಿದಂಥ ಪರ್ಲ್ ಸರ, ಗಂಡ ಬೇರುಂಡ ಸರದ್ದು ಚೈನ್, ಬ್ಯಾಕ್ ಚೈನ್ ಫುಲ್ ಕಟ್ಟಾಗ್ಬಿಟ್ಟಿದೆ. ಅದೃಷ್ಟವಶಾತ್ ನನಗೆ ಸಿಕ್ತು, ಬೇರೆ ಕಡೆ ಎಲ್ಲೂ ಬಿದ್ದಿಲ್ಲ. ಅಕಸ್ಮಾತ್ ಅದು ಬೇರೆ ಕಡೆ ಏನಾದರೂ ಬಿದ್ದಿದ್ದಿದ್ರೆ ಏನು ಗತಿ, ಏನು ಗ್ರಹಚಾರ ಅಲ್ವಾ. ಸೊ ಅದೇ ಹೇಳಿದ್ನಲ್ಲ, ಏನೋ ಕೆಟ್ಟದಾಗುತ್ತೆ ಅನ್ನೋ ಜೊತೆಗೆ ಒಂದು ಒಳ್ಳೆಯದು ಕೂಡ ಆಗುತ್ತೆ ಅನ್ನೋದಕ್ಕೆ ಚಿನ್ನ ಗೈಸ್, ಚಿನ್ನ. ಸೊ ಅದು ನನ್ನ ಕೈಗೆ ಸಿಕ್ತು. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಅಂದ್ಕೊಂಡೇ ಇರಲಿಲ್ಲ, ತುಂಬ ಕಮೆಂಟ್ಸ್ ಬಂದಿತ್ತು. ಶುಭೋದಯ ಎಲ್ರಿಗೂ, ಯಾರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತಾ ಇದ್ದೀರೋ, ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸಿರಿ ಸಂಪತ್ತು, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ವಿಶಸ್ಸು ಥ್ಯಾಂಕ್ ಯು, ಲವ್ ಯು. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮನೆಗೆ ಬಂದೆ. ನನ್ನ ಕ್ಲೋಸ್ ಫ್ರೆಂಡ್, ಲವ್ಲಿ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಕೂಡ ಮನೆಗೆ ಬಂದಿದ್ದರು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಿಶ್ ಮಾಡಿದ್ರು, ಡ್ರೆಸ್ ಕೊಟ್ಟರು, ಕೇಕ್ ಕೊಟ್ಟರು. ಥ್ಯಾಂಕ್ ಯು ಸುಜಾತ, ಲವ್ ಯು ಸುಜಿ. ಸೊ ಸುಮಾರು ಜನ ಅನ್ಕೋಬೋದು ಸತೀಶ್ ಅಣ್ಣ ಏನು ಗಿಫ್ಟ್ ಕೊಟ್ಟರು ಅದನ್ನು ತೋರಿಸ್ಲೇ ಇಲ್ಲ ಅಂತ.
ನಾನು ಲಾಂಗ್ ವಿಡಿಯೋ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಫೋನಲ್ಲಿ ಒಂದು ಫೋಟೋ ಎಲ್ಲ ಫೋನ್ ಹಾಳಾಯಿತು ಅಂತ ಹೇಳಿದೆ ಅಲ್ವಾ. ಸೊ ಇದೇ ಅದು ರಿಂಗು. ಐ ಥಿಂಕ್ 6-7 ಗ್ರಾಮ್ ಇರ್ಬೋದು. ಸ್ವಲ್ಪ ಓಲ್ಡ್ ಡಿಸೈನ್ ಆಯಿತು ಅಂತ ನಂಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಸೊ ಇಷ್ಟ ಆಯಿತಾ ನಿಮ್ಮೆಲ್ರಿಗೂ? ಚಿನ್ನ ಕೊಟ್ಟಿದ್ದಾರೆ ಅಂತಲ್ಲ, ಅವ್ರು ಕೊಡ್ತಾರೆ ಅಂತ ನಾನು ಕನಸು ಕಂಡಿರಲಿಲ್ಲ. ಓಪನಾಗಿ ಹೇಳ್ಕೊತೀನಿ, ಯಾವುದೇ ರೀತಿ ಕನಸು ಕಂಡಿರಲಿಲ್ಲ ಅಥವಾ ಅವ್ರು ಕೊಟ್ಟಿದ್ದಾರೆ ಅಂತ ಅಲ್ಲ. ಇದು ಒಂದು ಉಂಗುರ ಕೊಟ್ಟಿದ್ದಾರೆ 6-7 ಗ್ರಾಮ್ದು. ಯದು ಪಾಪು ಬಂದ ಮನೆಗೆ. ಯಾರ್ದು ಹ್ಯಾಪಿ ಬರ್ಡೇ? ಥ್ಯಾಂಕ್ ಯು ಮಗ್ನೆ. ಸ್ಕೂಲ್ ಮುಗೀತಾ? ಲವ್ ಯು. ಏನು ಮಾಡೋಣ? ನನ್ನ ರೀಲ್ಸ್ ಮಾಡಾಯ್ತು. ನೀನು ಬಿಟ್ಟು ನನ್ನ ರೀಲ್ಸ್ ಮಾಡಾಯ್ತು. ಇವತ್ತೇನು ಸ್ಪೆಷಲ್ಲು? ಯಾರ್ದು ಬರ್ತ್ಡೇ? ನಾನು ಹೆಂಗ್ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಯಾವ್ದು ಚೆನ್ನಾಗದೆ? ಆಮೇಲೆ 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 ನನ್ನ ಸೀರೆ ಚೆನ್ನಾಗೈತಾ? ನಾನ್ ಚೆನ್ನಾಗಿದ್ದೀನಾ? ಹೆಂಗ್ ಕಾಣಿಸ್ತಾ ಇದ್ದೀನಿ? ಹೆಂಗೆ? ಮತ್ತೆ ಲವ್ ಯು ಹೇಳ್ಬೇಕಲ್ವಾ? ಥ್ಯಾಂಕ್ ಯು. ಕೇಕ್ ಬೇಕಾ? ಏನ್ ಬೇಕು? ಆಮೇಲೆ ಯದು ಪಾಪ ಕೂಡ ನನಗೆ ವಿಶ್ ಮಾಡ್ದ. ಅವನಿಗೂ ಕಪ್ ಕೇಕ್ ಎಲ್ಲ ಕೊಟ್ಟೆ. ಸೊ ಸುಮಾರು ವಿಶಸ್ನ ಕಳಿಸ್ತಾ ಇದ್ರಿ. ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಬಾಟಮ್ ಆಫ್ ಮೈ ಹಾರ್ಟ್, ಐ ಲವ್ ಯು. ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ತಾರಸಿ ಮೇಲೆ ಹೋಗಿದ್ದೆ. 2-3 ವಿಡಿಯೋ ಮಾಡಿದ್ದೆ, ಬಟ್ ನನ್ನ ಹತ್ರ ಇರೋದೇ ಈಗ ಸದ್ಯಕ್ಕೆ ಇದೊಂದು ವಿಡಿಯೋ. ಯಾಕಂದರೆ ಈ ಸ್ಯಾರಿ ಮತ್ತು ಇನ್ಯಾವಾಗ ಹಾಕೋತೀನೋ. ಸೊ ಸುಮಾರು ಸೀರೆಗಳಿದ್ದಾವೆ, ಉಡದೇ ಇರೋದೇ ಸುಮಾರು ಸೀರೆಗಳಿದೆ, ಬಟ್ ಉಡೋಕ್ಕೆ ಟೈಮ್ ಇಲ್ಲ. ಹಿಂಗೆ ಟೈಮ್ ಇದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂದಾಗ ಹಿಂಗೇನೋ ಒಂದು ಆಗಿಬಿಡುತ್ತೆ. ಸೊ ಜೊತೆಗೆ ತುಂಬ ಕೆಲಸ ಇತ್ತು ಗೋಡೌನಲ್ಲಿ. ಸತೀಶ್ ಒಬ್ಬರೇ ಕಷ್ಟಪಡ್ತಾಯಿದ್ರು. ಬೇಗ ಕೆಳಗಡೆ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಹಾಕ್ಕೊಂಡಿದ್ದಂಥ ಡ್ರೆಸ್ನೇ ಹಾಕ್ಕೊಂಡು ಅವ್ರಿಗೆ ಒಂಚೂರು ಹೆಲ್ಪ್ ಮಾಡೋಣ ಅಂತ ಸಂಜೆ ತಿಂಡಿ ಇತ್ತು DC ಆಫೀಸ್ಗೆ, ಮೈಸೂರು DC ಆಫೀಸ್ಗೆ. ರವೆ ಇಡ್ಲಿ, ಚಟ್ನಿ, ಬಾದಾಮಿ ಹಾಲು, ರವೆ ಇಡ್ಲಿಗೆ ಸಾಗು, ಬಾಂಬೆ ಸಾಗು, ಈ ಥರದ್ದೆಲ್ಲ ಆರ್ಡರ್ ಇತ್ತು. ಜೊತೆಗೆ ಅನಾಥ ಆಶ್ರಮಕ್ಕೆ ಊಟ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ 1 ವಾರದಲ್ಲೇ ಬರೆಸಿದ್ವಿ. ಇವತ್ತು ಊಟ ಕೊಡಬೇಕಿತ್ತು. ನಮ್ಮ ಕೈಯಾರೆ ನಾವೇ ಮಾಡಿ ಕೊಟ್ಟರೆ ಒಂಥರ ಸಮಾಧಾನ ಇರುತ್ತೆ ಮನಸ್ಸಿಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಇನ್ನೂ ಭಗವಂತ ಹೆಚ್ಚು ಕೊಡೋವಂಥ ಶಕ್ತಿ ಕೊಡಲಿ. ಕೊಟ್ಟಾಗ ಖಂಡಿತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಿಲೇಬಿ ಕೊಡ್ತೀನಿ ಅಂತಲೂ ಕೂಡ ಹೇಳ್ಬಿಟ್ಟು ಬಂದಿದ್ದೆ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಇದ್ರ ನಡುವೆ ನಮ್ಮ ಗೋಡೌನ್ ಕೂಡ ಕ್ಲೀನ್ ಮಾಡ್ತಾಯಿದ್ರು. ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ಆ್ಯಕ್ಚುಲಿ. ಅಂದಲ್ಲ ನಾನು ವೀಡಿಯೋಸ್ ಇಲ್ಲ ಅಂತ. ಸೊ ಏನಾಗಿದೆ, ಜನಗಳಿಗೆ ನನ್ನ ನೋಡಿದ್ರೆ ನಮ್ಮ ಎದುರುಗಡೆ ಜನಗಳೇ ಸಹಿಸಲ್ಲ ಗೈಸ್. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಯಮ್ಮ ಕ್ಲೀನರ್ಸ್ ಏನೋ ಕ್ಲೀನ್ ಮಾಡ್ತಿದ್ರಂತೆ, ನೀರು ಹೋಯ್ತಂತೆ. ಆ ಯಮ್ಮನಿಗೆ ಬಾಯಿಗೆ ಬಂದಂಗೆ ಜಗಳಕ್ಕೆ ಬೈದಿದ್ದಾರೆ. ಅವ್ರು ಹೆಂಗಾರ ಬೈಕೊಳ್ಳಿ, ಅವ್ರು ಬೈದರೆ ಅವ್ರು ಅನುಭವಿಸ್ತಾರೆ ಅಂತ ನಾನು ನನ್ನ ಕೆಲಸದಲ್ಲೇ ಕಾನ್ಸಂಟ್ರೇಷನ್ನ ಮಾಡಿ ಅವ್ರಿಗೆಲ್ಲ ಹಚ್ಕೊಡೋದು, ರೆಡಿ ಮಾಡಿಕೊಡೋದು ನಾನು ಮಾಡ್ತಾಯಿದ್ದೆ. ಸೊ ನಾಯಿ ಬೊಗಳಿದ್ರೆ ದೇವ್ಲಕ್ಕ ಹಾಳಾಗಲ್ಲ. ಅವ್ರು ಬೊಗಳ್ಕೊಂಡೇ ಇರಲಿ. ಬೊಗಳೋರು ಯಾವತ್ತೂ ನನ್ನ ಕಾಲು ಕೆಳಗೆ ಇರ್ತಾರೆ. ನಾನು ಮಾಡೋ ಕರ್ತವ್ಯ ಭಗವಂತ ಮೆಚ್ಚಲಿ, ನಾನು ಮಾಡೋ ಕೆಲಸ ಪರಮಾತ್ಮ ನೋಡಲಿ. ನನ್ನ ಮನ್ಸಿಗೆ ಏನು ಇಷ್ಟ ನಾನು ಅದನ್ನು ಮಾಡ್ತೀನಿ. ರೋಡ್ ಇರೋದು ಮಳೆ ಉಯ್ದ್ರೆ ನೀರು ಹೋಗೋಕ್ಕೆ, ಚೇಂಬರ್ ನೀರು ಹೋಗೋಕ್ಕೆ ಹೊರ್ತು ಚಪ್ಪಡಿ ಹಾಕ್ಕೊಂಡು ಸೇಫ್ಟಿ ಮಾಡ್ಕೊಳಕ್ಕಲ್ಲ. ಸಂಜೆ ಆಗೇ ಹೋಯ್ತು, ಮನೇಲಿ ಪೂಜೆ ಮಾಡಿ. ಸೊ ಇವಾಗ ನಾವೇನೇನು ಅಡುಗೆ ಮಾಡಿದ್ದೀವಿ ಎಲ್ಲನೂ ತೊಗೊಂಡು ಅನಾಥಾಶ್ರಮದ ಕಡೆ ಹೋಗ್ತಾಯಿದ್ದೀನಿ. ಈಗ ನಾನು ಬಂದಿರೋದು ಆಸರೆ ಆಶ್ರಮ ಅಂತ ಅಂದ್ಬಿಟ್ಟು ಬೋಗಾದಿಲಿದೆ. ವೆಜ್ ಪಲಾವ್, ಪಾಯಸ ಮತ್ತು ದಮ್ ರೋಟು, ಅನ್ನ, ಸಾಂಬಾರು. ನಾನಿವಾಗ ಏನು ವೇರ್ ಮಾಡಿದ್ದೀನಿ ಡ್ರೆಸ್ಸು, ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಗಿಫ್ಟ್ ಮಾಡೋದಂಥ ಡ್ರೆಸ್ಸು. ಅವರು ಈ ವ್ಲಾಗ್ ನೋಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸುಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲನೂ ನಮ್ಮ ಹುಡುಗರ ಸಹಾಯದಿಂದ ತೊಗೊಂಬಂದು ಎಲ್ಲನೂ ಎತ್ತಿಕ್ತಾಯಿದ್ದೀನಿ. ಫಸ್ಟಿಗೆ ಸ್ವೀಟ್ ಕೊಟ್ಬಿಡೋಣ ಅಂತ ಜಿಲೇಬಿ ಕೂಡ ಮಾಡಿಸ್ಕೊಂಬಂದಿದ್ದೆ. ಹಪ್ಪಳ, ಉಪ್ಪಿನಕಾಯಿ ಮತ್ತು ಬಿಸಿ ಮಧುರ್ ವಡೆ. ಸತೀಶ್ ಬರ್ತಡೇಲೂ ನಾವು ಊಟ ಕೊಟ್ಟಿದ್ವಿ, ಅದನ್ನು ಕೂಡ ನಾವು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿ ತೋರಿಸೋ ಉದ್ದೇಶ ಏನು ಅಂದರೆ, ನನ್ನ ನೋಡಿ 4 ಜನ ಕಲ್ತ್ಕೊಳ್ಳಿ, ಕೊಡೋ ಅಂಥ ಮನಸ್ಸಾಗಲಿ ಅಂತ. ಎಲ್ಲರ ಹತ್ರನೂ ಇರುತ್ತೆ ಗೈಸ್, ಯಾರ ಹತ್ರನೂ ಇಲ್ಲ ಅನ್ನೋಂಥದ್ದೇನೂ ಇಲ್ಲ.
ಬಟ್ ಎಲ್ಲರೂ ಕೊಡಬೇಕು ಅನ್ನೋ ಮನಸ್ಸಿರಲ್ಲ. ಸೊ ನನ್ನನ್ನಾದರೂ ನೋಡಿ ಸ್ವಲ್ಪ ಜನ ಕೊಡಬೇಕಪ್ಪ ಅನ್ನೋ ಮನ್ಸು ಮಾಡಲಿ ಅಂತ ವಿಡಿಯೋ ಮಾಡ್ತೀನಿ. ಬಿಟ್ಟರೆ ತೋರಿಸ್ಕೋಬೇಕು ನನ್ನ ಹತ್ರ ಇದೆ ಅಂತ ಜಂಬ ಕೊಚ್ಕೋಬೇಕು, ಒಣ ಜಂಬ ಪ್ರತಿಷ್ಠೆಗೋಸ್ಕರ ನಾನು ವಿಡಿಯೋ ಮಾಡೋದಿಲ್ಲ. ನಾನು ಆಗಲೇ ಹೇಳ್ದಾಗೆ ನನ್ನ ಹತ್ರ ಒಳ್ಳೆತನ ಇದ್ದರೆ ಭಗವಂತ ನನ್ನನ್ನು ಕಾಪಾಡ್ತಾನೆ, ಕೈ ಹಿಡ್ದು ಕಾಪಾಡ್ತಾನೆ, ನನಗೆ ಒಳ್ಳೆಯದೇ ಮಾಡ್ತಾನೆ. ಇವತ್ತು ನನಗೆ ಟೈಮ್ ಸರಿ ಇಲ್ಲದೆ ಇರ್ಬೋದು, ಜನದ ಕಣ್ಣು ಸರಿ ಇಲ್ಲದೆ ಇರ್ಬೋದು, ಇವತ್ತು ನಾನೇನೋ ನೋವಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಕಷ್ಟ ಅನುಭವಿಸ್ತಾ ಇರ್ಬೋದು. ಬಟ್ ನಾಳೆ ದಿನವೂ ನಾನು ಹಿಂಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆಲ್ ಈಸ್ ವೆಲ್, ಎಲ್ಲ ಒಳ್ಳೇದಾಗ್ಬೋದು. ಹೋಪ್, ಅದೇ ಒಂದು ಭರವಸೆಯಲ್ಲಿ ನಾನು ಕೂಡ ಇದ್ದೀನಿ. ಸೊ ನನಗೊಂಥರ ಸಮಾಧಾನ, ಈ ಥರ ಎಲ್ಲ ಮಾಡಿ ವಾರ ಪೂಜೆ ಮಾಡಿ ಭಗವಂತನಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಿ. ಯಾವ ಜನಗಳ ಮೇಲೂ ನಾನು ನಂಬಿಕೆ ಇಟ್ಟಿಲ್ಲ. ತುಂಬ ಬೇಜಾರಾಯಿತು ಒಂದು ಕಡೆ, ಯಾವ ವೀಡಿಯೋನೂ ಮಾಡ್ಕೋಬಾರ್ದು, ಏನೂ ಮಾಡ್ಕೋಬಾರ್ದು ಅಂತ ಅನಿಸಿದ್ದು ಉಂಟು. ಎಲ್ಲ ಈ ಥರ ಇಷ್ಟು ಕಷ್ಟಪಡ್ತೀನಿ, ಹಿಂಗೆಲ್ಲ ಮಾಡಿದಾಗ ಈ ರೀತಿ ಎಲ್ಲ ಆಗುತ್ತಲ್ಲ ಅಂತ ಲೈವಲ್ಲಿ ವಿಡಿಯೋ ಮಾಡಿದ್ದೆ. ಎಂಥವ್ರಿಗಾದರೂ ಅದು ಇರುತ್ತೆ ಗೈಸ್. ಈಗ ಒಂದು ಕೆಲಸ ಅಂತ ಬಂದಾಗ ಅದನ್ನು ಒಂದು ಮಗು ಥರನೇ ನಾವು ಸಾಕಿ ಬೆಳೆಸಿರ್ತೀವಿ. ಹಿಂಗೆ ಅಚಾನಕ್ಕಾಗಿ ಹಿಂಗೆ ಆಗೋದಾಗ ಬೇಜಾರಾಗಲ್ವಾ? ನೀವೇ ಹೇಳಿ, ಬೇಜಾರಾಗುತ್ತೆ. ಫಸ್ಟಿಗೆ ನಾವು ಎಲ್ಲರಿಗೂ ಸ್ವೀಟ್ ಕೊಡೋಣ ಅಂತ ಅವರೆಲ್ಲರೂ ಮನಸ್ಸು ತುಂಬಿ ಹ್ಯಾಪಿ ಬರ್ಡೇ ಶ್ವೇತಕ್ಕ ಅಂತೆಲ್ಲ ಅಂದಾಗ ತುಂಬ ಖುಷಿ ಆಯಿತು. ಕಣ್ಣಂಚಲ್ಲಿ ನೀರು ಬಂತು ನನಗೆ, ನಿಜಕ್ಕೂ ತಡ್ಕೊಳಕ್ಕಾಗಲಿಲ್ಲ. ದೇವ್ರ ಮಕ್ಕಳು ಗಾಯ್ಸ್, ತಂದೆ ತಾಯಿ ಇಲ್ಲದೇ ಇರೋ ಮಕ್ಕಳು. ಈಗ ನಮ್ಮ ಮಕ್ಕಳನ್ನ ನಾವು ಎಲ್ಲ ಫೆಸಿಲಿಟೀಸ್ ಕೊಟ್ಟು, ಅವ್ರು ಕೇಳಿದೆಲ್ಲ ಕೊಡಿಸಿ 3 ಹೊತ್ತು 3 ಥರ ಕೊಟ್ಟು ಎಷ್ಟು ಚಂದವಾಗಿ ನೋಡ್ಕೋತೀವಿ. ಪಾಪ ಈ ಮಕ್ಕಳನ್ನ ನೆನೆಸ್ಕೊಂಡಾಗ ಒಂದು ಎಷ್ಟು 65-70 ಮಕ್ಕಳನ್ನ ನಿಜಕ್ಕೂ ಹತ್ಕೊಂಡು ಬಂದೆ. ಸೊ ಅವರೆಲ್ಲ ಒಬ್ಬೊಬ್ಬರು ವಿಶ್ ಮಾಡಿದಾಗ ಕೋಟಿ ದೇವರ ಆಶೀರ್ವಾದ ನನಗೆ ಸಿಕ್ತಂಗೆ ಆಯಿತು. ಎಷ್ಟೇ ಯಾರೇ ಏನೇ ಕೆಟ್ಟದ್ದು ಮಾಡ್ಬೋದು, ಕೆಟ್ಟದ್ದು ಅನ್ಬೋದು, ಕೆಟ್ಟದ್ದು ಬಯಸ್ಬೋದು. ಇವತ್ತು ನನಗೆ ಕೆಟ್ಟದಾಗ್ಬೋದು, ಬಟ್ ನಾಳೆ ದಿನ ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಆಶಿಸ್ತೀನಿ, ಆಶೀರ್ವದಿಸ್ತೀನಿ. ಸೊ ಎಲ್ಲನೂ ಮನೆಗೆ ಮುಗಿಸ್ಕೊಂಡು ಮನೆಗೆ ಬಂದು, ಯದು ಪಾಪ ಕೂಡ ಬಂದಿದ್ದ, ಸತೀಶ್ ಕೂಡ ಕೇಕ್ ತಂದಿದ್ರು. ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಗುರುಮಲಪ್ಪ ಕೂಡ ಬಂದಿದ್ದರು. ನಾನು ಆಗಲೇ ಅಂದಂಗೆ ನನ್ನ ಮನಸ್ಸಿಗೆ ಇಷ್ಟ ಆದವ್ರ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಅವರು ಆರ್ಡ್ರ್ ಪ್ಲೇಸ್ ಮಾಡಬೇಕಿತ್ತು ನಮ್ಮ ಕೇಟ್ರಿಂಗಲ್ಲಿ, ಅವ್ರ ಮಗಳದು ಹೊಸ್ಕೆ ಫಂಕ್ಷನ್ದು. ಸೊ ಅದು ನೆನೆಸ್ಕೊಂಡಾಗ ನನ್ನ ಮಗಳದ್ದು ಮಿಸ್ ಆಯ್ತಲ್ಲ, ನನ್ನ ಮಗಳದ್ದು ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನ್ನಿಸ್ತು. ಒಂದು ಲಾಂಗ್ ವಿಡಿಯೋನೇ ಪದೇ ಅದೇ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ಹೊಟ್ಟೆ ಎಲ್ಲ ಉರಿತೈತೆ ಗೈಸ್, ಎಲ್ಲ ವೀಡಿಯೋ ಡಿಲೀಟ್ ಆಗೋಯ್ತಲ್ಲ ಅಂತ ನನ್ನ ಕಷ್ಟ, ನನ್ನ ನೋವು ನಂಗೆ ಮಾತ್ರ ಗೊತ್ತು. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ ಗೊತ್ತಾ ನಿಜಕ್ಕೂ. ಸೊ ಎಡಿಟ್ ಮಾಡೋಕ್ಕೇ 2 ಅವರ್ 3 ಅವರ್ ಬೇಕು. ತಲೆನೋವು ಬರುತ್ತೆ, ಕಣ್ಣು ಬರುತ್ತೆ ಮೊಬೈಲ್ನ ನೋಡ್ತಾ ಇರುವಾಗ. ಬಟ್ ಹಿಂಗೆ 7-8 ವಿಡಿಯೋ ಒಟ್ಟೊಟ್ಟಿಗೆ ಮೊಬೈಲಲ್ಲಿ ಇರೋ ಫೋಟೋ ವಿಡಿಯೋ ಎಲ್ಲ ಡಿಲೀಟ್ ಆಗೋದ್ರೆ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳಿ. ಏನೋ ನನ್ನ ಗ್ರಾಚಾರ ಸರಿ ಇಲ್ಲ. ಬರ್ತಡೇ ದಿನದ್ದು ಇಷ್ಟ ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಸಿಕ್ತಲ್ಲ ನಿಮ್ಮೆಲ್ಲ ಹತ್ರ ಶೇರ್ ಮಾಡೋಕ್ಕೆ. ಸೊ ಅದು ಒಂದು. ಮತ್ತು ಇನ್ನೊಬ್ಬರು ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಬಂದಿತ್ತು ನನಗೆ, ಇಷ್ಟೊಂದೆಲ್ಲ ಇದೆ ಹಿಂಗೆ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿದ್ದೆ. ಏನು ಅದು ವಿಷಯ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ, ಯಾವುದ್ರ ವೀಡಿಯೋ ಅದು ಅಂತ ಅಂದ್ಬಿಟ್ಟು ಮತ್ತೆ ನಾನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಬೆಸ್ಟ್. ಸೊ ಎಲ್ಲ ಜೊತೆ ಒಂದು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮನೇಲಿ ಮಾಡಿಕೊಂಡು, ನಮ್ಮ ಕೋಟೆ, ನಮ್ಮ ದಿವಾ, ನಮ್ಮ ಮೈದುನ ಎಲ್ಲ ಕೆಳಗಡೆನೇ ಇದ್ದರು. ಅವರೆಲ್ಲ ಸ್ವಲ್ಪ ನಾಚ್ಕೋತಾರೆ, ಅವ್ರಿಗೆಲ್ಲ ಕೆಳಗಡೆನೇ ಕೇಕು ಚಿಪ್ಸು ಎಲ್ಲ ಕೊಟ್ಟು ಕಳಿಸಿ. ಈಗೇನಂದರೆ ಏನೋ ವಿಡಿಯೋ ಮಾಡೋರು ಅಂದರೆ ಅಪರಾಧ ಥರ, ಏನೋ ಒಂಥರ ಏನೋ ಕೆಟ್ಟ ಥರ ಅಂದ್ಕೊಂಬಿಡ್ತಾರೆ. ಸೊ ವಿಡಿಯೋದು ಒಂದು ಕೆಲಸ ಅಂತ ಅವ್ರು ಯಾಕೆ ಅಂದ್ಕೊಳ್ಳಲ್ಲ. ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಕೆಲಸ ಇತ್ತು ಅಂತಂದೆ ಅವ್ರಿಗೆಲ್ಲ ಪೇಮೆಂಟ್ ಮಾಡೋಕ್ಕೋಗಿದ್ರು ಸತೀಶು. ಆ ಗ್ಯಾಪಲ್ಲಿ ನಾನು ನನ್ನ ಮಗ 1-2 ರೀಲ್ಸ್ ಮಾಡಿದ್ವಿ. ರೀಲ್ಸ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರ್ಡೇ ದಿನ ಸೆಲೆಬ್ರೇಷನ್ನು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಮನೇಲಿ. ಸೊ ಯಾಕಂದರೆ ಕೆಳಗಡೆನೇ ಎಲ್ಲ ಇತ್ತು. ಮಧ್ಯಾಹ್ನ ಆ್ಯಕ್ಚುಲಿ ನಾನೇನು ಊಟ ಮಾಡಿಲ್ಲ. ಅನಾಥಾಶ್ರಮಕ್ಕೆ ಸ್ವೀಟೆಲ್ಲ ತೊಗೊಂಡೋಗಿದ್ವಲ್ಲ, ಅಲ್ಲೇ ಒಂಚೂರು ಮಕ್ಕಳೆಲ್ಲ ಸ್ವೀಟ್ ತಿನ್ಸಿದ್ರು ನನಗೆ. ಅದೇ ಒಂಚೂರು ನನಗೆ ಖುಷಿ ಥರ ಆಯಿತು, ಸಮಾಧಾನ ಆಯಿತು, ಹೊಟ್ಟೆ ತುಂಬ್ದಂಗೆ ಆಯಿತು. ಅದೆಲ್ಲ ಪ್ರತಿಯೊಂದು ಕ್ಲಿಪ್ಪಿಂಗ್ ಇತ್ತು, ನೀವು ನೋಡ್ಬೋದಿತ್ತು. ಬಟ್ ಇವಾಗ ರೀಲ್ಸೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಈಗ ಬರ್ಡೇ ಅಂದಮೇಲೆ ಹೊರಗಡೆ ಹೋಗಲೇಬೇಕು ಊಟಕ್ಕೆ. ಸತೀಶ ಪಾರ್ಟಿ ಕೊಡಿಸಿದ್ರು, ಹೊರಗಡೆ ಕರ್ಕೊಂಡು ಹೋಗಿದ್ರು. ಗುರುವಾರ ಆಗಿರೋದ್ರಿಂದ ಫುಲ್ ವೆಜ್ಜು. ಸೊ ನಾವು ತೊಗೊಂಡಿದ್ವಿ. ನನ್ನ ಮಗ ತಿನ್ನಿಸ್ತೀನಿ ಅಂತ ನಾಟಕ ಹೊಡ್ಕೊಂಡು ಹೊಡಿತಾ ಇದ್ದ. ಸೊ ಮಶ್ರೂಮ್ ಮಂಚೂರಿ
ಜೊತೆಗೆ ಗೋಬಿ 65, ಮಾಮೂಲಿ ರೋಟಿ ಮತ್ತು ಪಾಲಕ್ ಪನ್ನೀರ್ ತೊಗೊಂಡಿದ್ವಿ. ಇದು ಸತೀಶ್ ಫ್ರೆಂಡ್ದೇ ಹೋಟೆಲು, ಹಂಗನ್ಬಿಟ್ಟು ಬಿಟ್ಟು ತಿಂದು ಬಂದಿಲ್ಲ, ದುಡ್ಡು ಕೊಟ್ಟೆ ತಿಂದಿರೋದು. ಆಮೇಲೆ ಲೈಮ್ ಸೋಡಾ, ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡ್ವಿ. ಏನೇ ತಿಂದರೂ ನನ್ನ ಮಗನಿಗೆ ಚುರುಮುರಿ ಲಾಸ್ಟಲ್ಲಿ, ಸೊ ಅವನು ಚುರುಮುರಿನೂ ಕೂಡ ತೊಗೊಂಡ. ಇದಾಗಿತ್ತು ಸಿಂಪಲ್ ಬರ್ಡೇ ವ್ಲಾಗು ವಿಡಿಯೋ. ಹೇಗಿತ್ತು, ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ದಯವಿಟ್ಟು ಇನ್ಮೇಲಾದರೂ ಬ್ಯಾಡ್ ಕಮೆಂಟ್ ಮಾಡೋದು ನಿಲ್ಲಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.